ದೊಡ್ಮನೆ ಇದೀಗ 73ನೇ ದಿನಕ್ಕೆ ಕಾಲಿಟ್ಟಿದ್ದು ಸ್ಪರ್ಧಿಗಳ ನಡುವೆ ದಿನದಿಂದ ದಿನಕ್ಕೆ ಪೈಪೋಟಿ ಜೋರಾಗಿದೆ. ರಜತ್ ಮತ್ತು ಧನ್ರಾಜ್ ನಡುವೆ ಜಗಳ ಜೋರಾಗಿದ್ದು, ಧನ್ರಾಜ್ ಮೇಲೆ ಹಲ್ಲೆ ಮಾಡಲು ರಜತ್ ಪ್ರಯತ್ನಿಸಿದ್ದಾರೆ. ರಜತ್ ಧನ್ರಾಜ್ಗೆ ಪಾಪು ಎಂದಿದ್ದಕ್ಕೆ ರಜತ್ ಕೆನ್ನೆ ಸವರಿದ್ದ ಧನ್ರಾಜ್ ಅಂಕಲ್ ಎಂದು ಕರೆದಿದ್ರು. ಆಗಲೇ ರಜತ್ ಸಿಟ್ಟಾಗಿದ್ರು. ಈಗ ಮತ್ತೊಮ್ಮೆ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳವಾಗಿದೆ. ಯಾರು ಉತ್ತಮ ಯಾರು ಕಳಪೆ ಎಂದು ಹೇಳುವ ಸಂದರ್ಭದಲ್ಲಿ ಧನ್ರಾಜ್ ರಜತ್ರನ್ನ ಕಳಪೆ ಎಂದು ಕರೆದಿದ್ದಾರೆ. ರಜತ್ ಬೆದರಿಕೆ ಹಾಕಿದ್ದಾರೆ. ಕೈಕಾಲು ಮುರಿಯುತ್ತೇನೆ ಅಂತಾರೆ. ಇದಕ್ಕೆ ಅವರಿಗೆ ಕಳಪೆ ಕೊಡುತ್ತಿದ್ದೇನೆ ಎನ್ನುತ್ತಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ರಜತ್, ಅಂದು ನನಗೆ ಬಂದಿದ್ದ ಸಿಟ್ಟಿಗೆ ನಿನಗೆ ಹೊಡೆದು ಆಚೆಗೆ ಹೋಗುತ್ತಿದ್ದೆ ಎನ್ನುತ್ತಾರೆ. ಇದಕ್ಕೆ ಧನ್ರಾಜ್, ಅದೇನೋ ಕೈಕಾಲು ಮುರಿತೇನೆ ಅಂದ್ರಲ್ಲ, ಈಗ ಮುರಿದು ತೋರಿಸಿ ಅಂತ ಸವಾಲ್ ಹಾಕ್ತಾರೆ. ಇದರಿಂದ ರಜತ್ ಸಿಟ್ಟಾಗಿದ್ದು, ಮತ್ತೊಮ್ಮೆ ಮುಟ್ಟಿದ್ರೆ ಹೊಡೆಯುತ್ತೇನೆ ಅಂತ ಧನ್ರಾಜ್ ಮೇಲೆ ಕೈ ಮಾಡಲು ಹೋಗಿದ್ದಾರೆ. ಇವೆಲ್ಲವನ್ನ ನಾವು ಗಮನಿಸುವಾಗ ದಿನದಿಂದ ದಿನಕ್ಕೆ ರಜತ್ ವರ್ತನೆ ಜಾಸ್ತಿಯಾಗುತ್ತಿದೆ. ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾ ಸ್ಪರ್ಧಿಗಳನ್ನ ಕೆಣಕುತ್ತಿದ್ದಾರೆ. ಧನು ಮೇಲೆ ಸಿಟ್ಟಿಗೆದ್ದು ಅವರ ಮೇಲೆ ಎಗರಿದ್ದಾರೆ ರಜತ್. ಹಾಗಾದ್ರೆ ರಂಜಿತ್ ಅನ್ನ ಮನೆಯಿಂದ ಹೊರಗೆ ಹಾಕಿದ ಹಾಗೆ ರಜತ್ ಅನ್ನ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕ್ತಾರಾ? ಈ ಎಲ್ಲಾ ಪ್ರಶ್ನೆಗಳು ಬಿಗ್ ಬಾಸ್ ವೀಕ್ಷಕರಲ್ಲಿ ಇದೀಗ ಕಾಡುತ್ತಿವೆ. ರಜತ್ಗೆ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಸಖತ್ ಕ್ಲಾಸ್ ಇದೆ ಅಂತ ಕೂಡ ವೀಕ್ಷಕರು ನಿರೀಕ್ಷೆ ಮಾಡಿದ್ದಾರೆ. ಆದರೆ ಇದೀಗ ಕಿಚ್ಚನ ಪಂಚಾಯಿತಿ ನೋಡುವಾಗ ಕಿಚ್ಚ ಕೂಡ ಇಂತಹ ವಿಷಯದಲ್ಲಿ ಮೌನ ಮುರಿಯುತ್ತಿದ್ದಾರೆ ಅನ್ನೋದು ಕೂಡ ವೀಕ್ಷಕರ ಅಭಿಪ್ರಾಯ. ಹಾಗಾದ್ರೆ ಈ ವಾರ ರಜತ್ಗೆ ಬಿಗ್ ಬಾಸ್ ಮನೆಯಿಂದ ಗೇಟ್ ಪಾಸ್ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.